ಓಂ ಶಾಂತಿ. ಈ ದಿನದ ಒಂದು ಆಧ್ಯಾತ್ಮ ಚಿತ್ರದ ರಹಸ್ಯ ಆಗಿದೆ. ಪ್ರಕೃತಿ, ಜಡ, ಜೀವ ಮತ್ತು ಪುರುಷ ಭೇದ ಬೋಧ ಯೋಗ ಅಂಥೇಳಿ. ಯಾಕೆಂದರೆ ಈ ದೇಹ ಏನಿದೆಯಲ್ಲ, ಪಂಚತತ್ವಗಳಿಂದ ಮಾಡಿರ್ತಕ್ಕಂಥ ಈ ಶರೀರ ಅಂದರೆ ಮಣ್ಣಿನ ಕಾಯ. ಮಣ್ಣಿನಲ್ಲಿ ಅದು ಲೀನ್ ಆಗುವಂಥದ್ದು. ಯಾವಾಗ ಆತ್ಮ ಈ ದೇಹದಿಂದ ಸಪ್ರೇಟ್ ಆಗುತ್ತೋ ಆವಾಗ ಅದಕ್ಕೊಂದು ಸೂಕ್ಷ್ಮವಾದ ಶರೀರ ಇರ್ತದೆ. ಆ ಸೂಕ್ಷ್ಮ ಶರೀರದ ಆಧಾರದ ಮೇಲೆ ಆತ್ಮ ಅದು ಏನು ಮಾಡ್ತದೆ ಅಂದರೆ, ಈ ಪಂಚತತ್ವದಿಂದ ಆಗಿರ್ತಕ್ಕಂಥ ಈ ಶರೀರವನ್ನು ಸುಡುವಾಗ ಅಲ್ಲಿ ತನಕ ಅದು ಸೂಕ್ಷ್ಮ ಶರೀರದಲ್ಲೇ ಇರ್ತದೆ. ಪಂಚತತ್ವದಿಂದ ಆದಂಥ ಶರೀರ ಸುಡುವ ಸಮಯದಲ್ಲಿ ಸೂಕ್ಷ್ಮ ಶರೀರದ ಆಧಾರದಲ್ಲಿ ಆತ್ಮ ಅಲ್ಲಿ ನೋಡ್ತಾ ಇರುತ್ತೆ. ಯಾವಾಗ ಸಂಪೂರ್ಣ ಅದು ಸುಟ್ಟು ಬೂದಿ ಆಗುತ್ತೋ ಆಗ ಅದೇನು ಮಾಡುತ್ತೆ, ಸೂಕ್ಷ್ಮ ಶರೀರವನ್ನು ಬಿಟ್ಟು ಮತ್ತೆ ಏನು ಮಾಡುತ್ತೆ, ಇನ್ನೊಂದು ತಾಯಿ ಗರ್ಭದಲ್ಲಿ ಹೋಗಿ ಮಗುವಿನ ಒಂದು ಜನ್ಮವನ್ನು ಪಡ್ಕೊಳ್ತದೆ. ಅದಕ್ಕೆ ಆತ್ಮ ಅವಿನಾಶಿ, ದೇಹ ವಿನಾಶಿ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಅಂದರೆ ಆತ್ಮನಿಗೆ ಇಲ್ಲಿ ಸೂಕ್ಷ್ಮವಾದ ಒಂದು ಶರೀರ ಇರುತ್ತೆ. ಅಂದರೆ ಅದು ಸೂಕ್ಷ್ಮ ಶರೀರ ಅಂತ ಹೇಳಲಾಗುತ್ತೆ. ಅಂದರೆ ಗಾಳಿಯಲ್ಲಿ ಅದು ಓಡಾಡುವಂಥದ್ದು, ಅಂದರೆ ಗಾಳಿಯ ರೂಪದಲ್ಲಿ. ಯಾವುದೇ ರೀತಿ ಅದಕ್ಕೆ ಪಂಚತತ್ವ ಶರೀರ ಅಂತ ಹೇಳಲ್ಲ. ಯಾವಾಗ ಈ ಪಂಚತತ್ವ ಶರೀರವನ್ನು ಬಿಟ್ಟು ಅದು ಸಪ್ರೇಟ್ ಆದಾಗ ಆ ಶರೀರ ಸೂಕ್ಷ್ಮ ಶರೀರದಲ್ಲಿ ಆತ್ಮ ಇರ್ತದೆ. ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಗಾಳಿ ಕಾಣ್ತು, ದೆವ್ವ ಕಾಣ್ತು ಅಂತ ಹೇಳ್ತಾರಲ್ವ, ಆ ಥರ ಅದು ಸೂಕ್ಷ್ಮವಾದ ಶರೀರದಲ್ಲಿ ಆತ್ಮ ಇರ್ತದೆ. ಜನ್ಮ ಸಿಗದೇ ಇದ್ದಾಗ ನಮಗೆ ಆ ಒಂದು ಆಕಾರದಲ್ಲಿ ಕೆಲವರಿಗೆ ಕಾಣಿಸ್ತದೆ. ಯಾವಾಗ ಸಂಪೂರ್ಣ ಈ ಪಂಚತತ್ವದಿಂದ ಆಗಿರ್ತಕ್ಕಂಥ ಈ ಶರೀರ ಮಣ್ಣಿನಲ್ಲಿ ಮಣ್ಣಾಗುತ್ತೋ ಅಥವಾ ಸುಟ್ಟು ಬೂದಿ ಆಗುತ್ತೋ ಆಗ ಅದೇನು ಮಾಡ್ತದೆ ಅಂದರೆ ಆತ್ಮ ಇನ್ನೊಂದು ಜನ್ಮವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತದೆ. ಅದಕ್ಕೆ ಈ ಮೂಳೆ ಮಾಂಸದ ಈ ದೇಹ ಮಣ್ಣಿನ ಕಾಯ, ಮಣ್ಣಿನಲ್ಲಿ ಸೇರುವಂಥದ್ದು ಅಂತ ಈ ಚಿತ್ರ. ಹಾಗೆ ಇಲ್ಲಿ ಮುಂದುವರೆದ ಭಾಗ ಏನಂದರೆ ಆತ್ಮನ ಅವಿನಾಶತ್ವ ಯೋಗ ಅಂತ ಹೇಳಲಾಗುತ್ತೆ. ಅಂದರೆ ಆತ್ಮ ಅವಿನಾಶ ಆಗಿದೆ, ದೇಹ ವಿನಾಶ ಆಗಿದೆ. ಪಂಚತತ್ವದ ದೇಹ ಪಂಚತತ್ವದಲ್ಲೇ ಲೀನಾಗುವಂಥದ್ದು, ಸುಟ್ಟರೆ ಬೂದಿ ಆಗುತ್ತೆ. ಮಣ್ಣಿನಲ್ಲಿಟ್ಟರೆ ಮಣ್ಣಿನಂತೆಯೇ ಅದು ಸಮಾವೇಶ ಆಗುತ್ತೆ. ಆದರೆ ದೇಹದಲ್ಲಿರ್ತಕ್ಕಂಥ ಆತ್ಮ ಏನಿದೆ ಅಲ್ವಾ, ಅದು ಅವಿನಾಶ ಆಗಿದೆ. ಅದಕ್ಕೆ ಗೀತೆಯಲ್ಲಿ ಸಹ ಶ್ಲೋಕ ಬರುತ್ತೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷೇತಿ ಮಾರುತಃ ಅಂಥೇಳಿ. ಅಂದರೆ ಆತ್ಮನನ್ನು ಯಾವುದೇ ರೀತಿ ಅಸ್ತ್ರಶಸ್ತ್ರಗಳಿಂದ ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ನೀರಿನಲ್ಲಿ ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚಿತ್ರದಲ್ಲಿ ನಮಗೆ ಕಾಣ್ತದೆ. ಹಾಗೆ ಬೆಂಕಿಯಲ್ಲಿ ಸುಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತ್ಮನನ್ನು ಯಾವುದೇ ಅಸ್ತ್ರಶಸ್ತ್ರಗಳಿಂದ ಕತ್ತರಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು ಅವಿನಾಶಿಯಾದ ಆತ್ಮ ಆಗಿದೆ. ಆದರೆ ಏನೇ ಆದರೂ ಏನು ಮಾಡ್ಲಿಕ್ಕಾಗತ್ತಂದರೆ ದೇಹವನ್ನು ಕತ್ತರಿಸ್ಬೋದು, ದೇಹವನ್ನು ಸುಡ್ಬೋದು, ದೇಹವನ್ನು ನೀರಲ್ಲಿ ಮುಳುಗಿಸ್ಬೋದು. ಆದರೆ ಆತ್ಮನನ್ನು ಮಾತ್ರ ಯಾವುದೇ ರೀತಿ ಯಾವುದರಿಂದಲೂ ಕೂಡ ಅದನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತೆ. ಅದಕ್ಕೆ ನೈನಂ ಚಿಂದಂತಿ ಶಸ್ತ್ರಾಣಿ, ಯಾವುದೇ ಅಸ್ತ್ರಶಸ್ತ್ರಗಳಿಂದ ಆತ್ಮನನ್ನು ತುಂಡರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆತ್ಮ ಅವಿನಾಶ ಆಗಿದೆ, ದೇಹ ವಿನಾಶ ಆಗಿದೆ. ದೇಹ ಒಂದು ಪಂಚತತ್ವದಲ್ಲಿ ಲೀನ ಆಗುವವರೆಗೂ ಕೂಡ ಅದು ಸೂಕ್ಷ್ಮ ಶರೀರದಲ್ಲಿ ಆತ್ಮ ಇರ್ತದೆ. ನಂತರ ಸಂಪೂರ್ಣ ಅದು ಸುಟ್ಟು ಬೂದಿ ಆದ ನಂತರ ಆತ್ಮ ಇನ್ನೊಂದು ತಾಯಿಯ ಗರ್ಭದಲ್ಲಿ ಹೋಗಿ ತನ್ನ ಋಣ ಸಂಬಂಧದ ಅನುಸಾರವಾಗಿ ಹೋಗಿ ಅಲ್ಲಿ ಜನ್ಮವನ್ನು ಪಡ್ಕೊಳ್ತದೆ. ಅದಕ್ಕೆ ಆತ್ಮ ಅವಿನಾಶಿ, ದೇಹ ವಿನಾಶಿ. ಆತ್ಮನನ್ನು ಯಾವುದೇ ರೀತಿ ನಾವು ಕೋಪ ಬಂದು ಸಿಟ್ಟು ಬಂದು ಏನೇ ನಾವು ದೇಹವನ್ನು ಕತ್ತರಿಸ್ಬೋದು, ಆದರೆ ಆತ್ಮ ಮಾತ್ರ ಯಾರ ಕೈಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಸುಡಲಿಕ್ಕೆ ಸಾಧ್ಯ ಇಲ್ಲ, ನೀರಲ್ಲಿ ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಒಂದು ಆತ್ಮನ ಅವಿನಾಶತ್ವ ಯೋಗದ ಒಂದು ಆಧ್ಯಾತ್ಮ ಚಿತ್ರದ ರಹಸ್ಯ ಈ ರೀತಿಯಾಗಿದೆ. ಓಂ ಶಾಂತಿ.